ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶ್ವಲ್ ಇವತ್ತು ಶುಕ್ರವಾರ, ನಮ್ಮ ತಾಯಿ ಚಾಮುಂಡೇಶ್ವರಿ ವಾರ. ಸೊ ಚಾಮುಂಡಿ ತಾಯಿ ನಮ್ಮ ಸೈನಿಕರಿಗೆ ಹೆಕ್ಕಿ ಹೆಕ್ಕಿ ಹಕ್ಕಿ ಹಕ್ಕಿ ಹುಕ್ಕಿ ಹುಕ್ಕಿ ಹುಡುಕಿ ಹುಡುಕಿ ಅವ್ರನ್ನೆಲ್ಲ ನಿರ್ನಾಮ ಮಾಡಲಿ, ಶಕ್ತಿ ಕೊಡಲಿ ಕಾಳಿ ಮಾತೆ. ನನ್ನ ಹೆಮ್ಮೆಯ ಮುಳ್ಕಟಮ್ಮನ ವಾರ ಕೂಡ ಇದು. ಸೊ ನಮ್ಮ ಮನೆ ದೇವರು, ಸೊ ಆ ದೇವರು ಕೊಡ್ತಾ ಇದ್ದಾರೆ. ಹೆಕ್ಕಿ ಹೆಕ್ಕಿ ಹೊಡಿತಾ ಇರಲಿ. ಯಾವ ರೀತಿ ಪಕ್ಷಿಗಳು ಹೆಕ್ಕಿ ಹೆಕ್ಕಿ ತಿಂತವೆ, ಕುಗ್ತವೆ, ಆ ರೀತಿ ಆಗಬೇಕು. ಆವಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಸ್ನೇಹಿತರೆ, ಇವತ್ತು ಶುಕ್ರವಾರ, ಶುಭ ಶುಕ್ರವಾರ. ನಮಾಜ್ ಮಾಡೋರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಪ್ರಾರ್ಥನೆ ಮಾಡೋರಿಗೂ ಒಳ್ಳೆ ಬುದ್ಧಿ ಕೊಡಲಿ, ಕ್ಯಾಂಡ್ಲ್ ಹಚ್ಚೋರ್ಗೂ ಒಳ್ಳೆ ಬುದ್ಧಿ ಕೊಡಲಿ, ಮನುಷ್ಯನಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ತಾ, ಸ್ನೇಹಿತರೆ ಆ್ಯಸ್ ಯೂಶ್ವಲ್ ಸ್ವಲ್ಪ ದಿನದ ಹಿಂದೆ ಸೊ ನಮ್ಮ ಐರನ್ ಲೆಗ್ ಯೋಗೀಶಪ್ಪ ಆ್ಯಂಡ್ ಸುರೇಶಪ್ಪ ಕಾಲ್ಡ್ ತಿಹಾರ್ ಜೈಲ್ಗೆ ಹೋಗಿ ಬಂದಂತಹ ನಮ್ಮ ಕನ್ನಡಿಗ DK ಶಿವಕುಮಾರ್ ಅಲಿಯಾಸ್ ಉಪಮುಖ್ಯಮಂತ್ರಿ, ಅಲಿಯಾಸ್ ಜಲಸಂಪನ್ಮೂಲ, ಅಲಿಯಾಸ್ ರಾಮನಗರದ ಶೂರ, ಕನಕಪುರದ ವೀರ, ಸಾತನೂರಿನ ಮಗ, ಇಬ್ಬರು ಒಟ್ಟಿಗೆ ಪತ್ರಿಕಾಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಇಷ್ಟು ಸೈಟ್ ಹಂಚ್ತಿದ್ದೀವಿ, ಇಷ್ಟು ಮನೆ ಹಂಚ್ತಿದ್ದೀವಿ ಅಂತ ಎಲ್ಲ ಹೇಳ್ತಾರೆ. ಅದು ಪೇಪರಲ್ಲಿ ಯಾವುದೂ ಕೂಡ ರೆಕಾರ್ಡ್ ಇರಲ್ಲ, ಜನಕ್ಕೆ ಅರ್ಥ ಆಗಲ್ಲ. ಆವಾಗ ಪತ್ರಕರ್ತರು ಹೇಳ್ತಾರೆ, ಸರ್ ಕುಮಾರಸ್ವಾಮಿ ಅವರು ಇದಕ್ಕೆ ಏನು ಹೇಳ್ತಾರೆ, ಅವರು ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ವಲ್ಲ, ಏನು ಕತೆ ಅಂತ. ಅದಕ್ಕೆ ಈ ಪುಣ್ಯಾತ್ಮ ಹೇಳ್ತಾನೆ, ಐರನ್ ಲೆಗ್ ಯೋಗೀಶಪ್ಪ ಏನಂತ, ಬಿಡ್ರಿ ಅವ್ರದ್ದು ಮುಗ್ದೋಯ್ತು ಕತೆ, ಮುಗೀತು ಅಂತಾನೆ. ಆಯ್ತಪ್ಪ ಯೋಗೀಶಪ್ಪ, ಹಂಗೆ ಅಂದ್ಕೊಂಡು 2 ಸೀಟ್ ಬಂದರು, ನಾವು ಸೆಂಟ್ರಲಲ್ಲಿ ಮುಖ್ಯಮಂತ್ರಿ ಮಾಡ್ತೀವಿ, ನಿಂತರ ಬ್ಯಾಕ್ ಸ್ಟಾಪ್ ಮಾಡಲ್ಲ, ಮುಗೀತು ಅಂತ ಕತೆ ಹೇಳಿದೆ. ಯಾವ ರೀತಿ ಮುಗೀತು ರಾಜಕೀಯವಾಗ ಅಥವಾ ಅವರ ಜೀವನದ ಗೊತ್ತಿಲ್ಲ ನಮಗೆ. ಅವರಂತೂ ಚೆನ್ನಾಗಿದ್ದಾರೆ ನಮಗೆ ಇರೋ ಮಾಹಿತಿ ಪ್ರಕಾರ. ಇನ್ನು ರಾಜಕೀಯವಾಗಿ ಮುಗೀತು ಅಂತ ನೀನು ಸುಧಾಕರ್ನ ಹಿಡ್ಕೊಂಡು ಅಮಿತ್ ಶಾ ಹತ್ರ ಎಷ್ಟು ಬಾರಿ ಭೇಟಿ ಆಗಿದೆಯಾ ಗೆದ್ದ ಮೇಲೆ, ಅದು ನಮಗೆ ಗೊತ್ತು. ಅಲ್ಲೇನೂ ಕಿಸಿಯೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಇಲ್ಲಿ ಬಂದು ಇದೆಯಾ ನೀನು. ನಿನ್ನ ಕತೆನ ವಿಶ್ವನಾಥ ಹೇಳ್ತಾನೆ, ಯಾರು ವಿಶ್ವನಾಥ ಇವತ್ತು ಅಂತರ ಪಿಶಾಚಿಯಾಗಿ ಯಾವುದೇ ಪಾರ್ಟಿಯಲ್ಲಿ ಇಲ್ಲ. ನೀವೆಲ್ಲರದು ಇದೇ ಕತೆ. ಕುಮಾರಸ್ವಾಮಿಗೆ ಯಾರ್ಯಾರು ಕಣ್ಣೀರು ಹಾಕ್ಸಿದ್ದೀರಾ, ನೋವು ಕೊಟ್ಟಿದ್ದೀರಾ, ಎಲ್ಲರೂ ಕತೆನೂ ಇದೆ. ಉದಾಹರಣೆಗೆ ಜನಾರ್ದನ ರೆಡ್ಡಿ, ಅವತ್ತು CD ಆರೋಪ ಮಾಡಿದಂಥ ಜನಾರ್ದನ ರೆಡ್ಡಿ ಇವತ್ತು ನಮ್ಮ ಪಕ್ಷದಲ್ಲಿರ್ಬೋದು, ಬೇಜಾರು. ಆದರೂ ಕರ್ಮ ರಿಟರ್ನ್ಸ್, ಜೈಲಿಗೆ ಹೋಗಲೇಬೇಕು. ಅವ್ರಿಗೆ ಜೈಲಲ್ಲಿ ಇಷ್ಟೇ ಸಿಗಲಿ, ಅವ್ರ ಕೇಸ್ಗೆ ಜೈಲಿಗೆ ಹೋಗ್ತಾ ಇರೋ ಹಾಗೆ ಆಗಲಿ. ಏನೇ ಇರಲಿ, ನಮ್ಮ ಒಟ್ಟಿಗೆ ಇದ್ಮೇಲೆ ಎಲ್ಲರೂ ನಮ್ಮವ್ರೆ ಅಂತ ಹೇಳ್ತಾ, ನಿನ್ನ ಕತೆನೂ ಇದೆ ಕಣಪ್ಪ ಯೋಗೀಶಪ್ಪ. ನಿನ್ನ ಥರ ಹಿಂಬಾಗ್ಲು ರಾಜಕಾರಣ ಮಾಡ್ಕೊಂಡು ಸಂಘ ಸಂಸ್ಥೆಗಳಿಗೆ, ಸಹಕಾರ ಸಂಘಗಳಿಗೆ ನೋಟಿಸ್ ಕೊಟ್ಟು ಸೂಪರ್ ಸೀಡ್ ಮಾಡೋ ಅಂತ ಇಲ್ಲ. ಎದೆದ್ರುಗಾಡು. ಯಾವುದೋ ಒಂದು ಎಲೆಕ್ಷನ್ನ ಗೆಲ್ಲೋದಕ್ಕೆ ನೀನು ಏನೇನು ತಯಾರಿ ಮಾಡಿದ್ಯಾ, ಜೈಮುತ್ತನ್ನು ಸೋಲಿಸ್ಬೇಕು. ಯಾವುದೇ ಕಾರಣಕ್ಕೂ ಅದಾಗಲ್ಲ, ಜೈಮುತ್ತನ್ನೇ ಗೆಲ್ಲೋದು. ಏನೇವು ಯೋಗೀಶಪ್ಪ, ಕೇವಲವಾಗಿ ಮಾತಾಡಬೇಡಪ್ಪ. ಏನೋ ಗೆಲ್ಸಿದ್ದಾರೆ ಜನ, ನಮಗೂ 90,000 ಓಟ್ ಕೊಟ್ಟಿದ್ದಾರೆ, ನೀನು ಐರನ್ ಲೆಗ್ಗು ಅಂತ ಗೊತ್ತು. ಯೋಗೀಶಪ್ಪ ಬಂದ ಎಲ್ಲ ಕೆರೆಗಳು ಖಾಲಿ. ಕುಮಾರಸ್ವಾಮಿ ಖಾಲಿ, ಕೆರೆಗಳು ಖಾಲಿ. ಜನಗಳಿಗೂ ಗೊತ್ತಿದೆ, ಚನ್ನಪಟ್ಟಣದ ಜನತೆ, ಎಸ್ಪೆಷಲಿ ಒಕ್ಕಲಿಗರು, ಲಿಂಗಾಯತರು ಅರ್ಥ ಮಾಡ್ಕೊಳ್ಳಿ, ಮಿಕ್ದವರು ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಒಕ್ಕಲಿಗರು ಲಿಂಗಾಯತರು ಒಕ್ಕಲಿಗರು ಅಂತ ಹೇಳ್ತೀನಿ ಅಂದರೆ, ನಮ್ಮ ಸಮಾಜದಿಂದ ಅವ್ರು ಇರೋದು. ಅದಕ್ಕೋಸ್ಕರ ಬೇರೆಯವ್ರು ಬೇಜಾರು ಮಾಡ್ಕೋಬೇಡಿ. ನನಗೆ ಕಮೆಂಟ್ ಹಾಕಿದರು. ನಾನು ಹೇಳೋದು ದುರಭಿಮಾನಿ, ನಿರಭಿಮಾನಿ, ಒಕ್ಕಲಿಗ, ಲಿಂಗಾಯತರೆ ದಯವಿಟ್ಟು ಅರ್ಥ ಮಾಡ್ಕೊಂಡು, ಇವನು ಮುಂದಿನ ಬಾರಿ ಸೋಲು ಖಚಿತ. ಅದು ಬೇರೆ ಪಾಪ. ಈ ಮಾತಿಗೆ ಉತ್ತರ ಕೊಡಲೇಬೇಕು ನಾವು. ನಿಂದೇನು ಕತೆ, ನಿನ್ನನ್ನು ಹೆಂಗೆ ಮುಗಿಸ್ತೀವಿ ರಾಜಕೀಯವಾಗಿ? ನೀನು ಆಲ್ರೆಡಿ ಮುಗ್ದೋಗಿದೆಯಾ. ಏನೋ ಜನ ಲಂಗೋಟಿ ಕೊಟ್ಟವ್ರೆ. ನಿನ್ನ ಕತೆ ಏನು? ಕಾಂಗ್ರೆಸ್ಸಲ್ಲಿ ನಿಂದು ಈಗ ಏನು ಸ್ಥಾನಮಾನ ಎಲ್ಲ ಗೊತ್ತು. ಪಾಪ ಮಂತ್ರಿ ಕೇಳಕ್ಕೆ ಹೋಗಿದ್ದಕ್ಕೆ ಯಾರು ಹೆಂಗೆ ಉಗಿದ್ರು ಅದು ಗೊತ್ತು. ನಿನ್ನನ್ನು ಗೆಲ್ಲಿಸ್ಕೊಂಡಿರೋದೇ ಹೆಚ್ಚು, ಅದರಲ್ಲಿ ಬೇರೆ ಮಂತ್ರಿ ಬೇಕೇನೋ ಅಂತ. ಬೇಡ ಈಗ ಅವೆಲ್ಲ ಮಾತು. ನಿನಗೇನಾದ್ರು ದಮ್ಮು ತಾಕತ್ತು ಅನ್ನೋದಿದ್ರೆ ಫಸ್ಟು ಚನ್ನಪಟ್ಟಣದ ಕೆರೆನ ತುಂಬಿಸು. ಸ್ಟಾರ್ಟಿಂಗಲ್ಲಿ ಸಿಗೋ ಕೆರೆ ಅದು ಈಗ ಬರ್ಡಾಗ್ತಾಯಿದೆ, ಎಲ್ಲ ಕೆರೆನೂ ಬರ್ಡಾಗುತ್ತೆ. ಏನೋ ನನ್ನ ಹೃದಯವಂತ ಮಂಜುನಾಥ್ ಕುಮಾರಸ್ವಾಮಿ ಅವರು ಇರೋ ಮಾತ್ರ ಒಂಚೂರು ಅಲ್ಲಿ ಇಲ್ಲಿ ಸ್ವಲ್ಪ ಹಿಂದ್ಗಡೆದು ಮುಂದ್ಗಡೆದು ತೊಡ್ಕೊಳಕ್ಕೆ ನೀರುಗಳಿದೆ. ಆಯ್ತಪ್ಪ ಯೋಗೀಶಪ್ಪ, ಐರನ್ ಲೆಗ್ಗಪ್ಪ, ನಾಲ್ಗೆನ ಬಿಗಿಡಿದು ಮಾತಾಡಪ್ಪ. ಇಲ್ಲ ನಿನ್ನನ್ನು ಪರ್ಮನೆಂಟಾಗಿ ಕೂರಿಸ್ಬಿಡ್ತೀವಪ್ಪ. ಕೂತಿದ್ದಲ್ಲಪ್ಪ ಇಷ್ಟು ದಿನ ಅದೇ ರೀತಿ. ಸೊ ಸ್ನೇಹಿತರೆ, ಯೋಗೀಶಪ್ಪನಿಗೆ ಬುದ್ಧಿ ಕಲಿಸೋ ದಿನ ಬಂದಿದೆ. ಸೊ ಎಲ್ಲರೂ ಬುದ್ಧಿ ಕಳಿಸೋಣ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.